ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇಲ್ಲಿ ಜ್ಯೋತಿಕಾ ಬೇರೆ ಯಾರೋ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತಾಳೆ. ಟೆಂಡರ್ಗೆ ಎಷ್ಟು ಬೇಕಷ್ಟು ಬೆಟ್ಟಿಂಗ್ನ ನಾನು ಕಟ್ತೀನಿ, ಟೆಂಡರ್ ನಿಮ್ಮ ಪರ ಹಾಗೆ ಆಗುತ್ತೆ, ಆದರೆ ನನಗೆ ಬರಬೇಕಾಗಿರೋ 20% ಕಮಿಷನ್ನ ನೀವು ಕೊಡಲೇಬೇಕು ಅಂತ ಅಂದಾಗ ಆ ಮಾತನ್ನ ಕೇಳಿಕೊಂಡು ಶಾರದನಿಗೆ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಇವತ್ತು ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ಗಾಟ್ ಇಟ್, ಇದರಿಂದ ನಿಮಗೆ ಸಿಕ್ಕಾಬಟ್ಟೆ ಲಾಭ ಆಗುತ್ತೆ, ಅದು ನಿಮಗೆ ಗೊತ್ತಲ್ವಾ ಅಂತ ಅಂದಾಗ ಆ ಕಡೆಯಿಂದ ಕ್ಲೈಂಟ್ ಓಕೆ ಮೇಡಮ್, ನೀವು ಹೇಳ್ದಂಗೆ ನಾವು ಮಾಡ್ತೀವಿ ಅಂತ ಅಂದಾಗ ಫೋನ್ ಕಟ್ ಮಾಡಿ ಹೋಗ್ತಾ ಇದ್ದರೆ ಶಾರದನಿಗೆ ಸಿಕ್ಕಾಬಟ್ಟೆ ಕೋಪ ಬರ್ತಾ ಇರುತ್ತೆ. ನನ್ನ ಅನುಮಾನ ನಿಜ ಆಗ್ತಿದೆ 100%. ಈ ಜ್ಯೋತಿಕಾ ಬೇಕು ಬೇಕು ಅಂತ ಕಂಪನಿಗೆ ಸಿಕ್ಕಾಬಟ್ಟೆ ಲಾಸ್ ಮಾಡ್ತಾ ಇದ್ದಾಳೆ, ಆದರೆ ನಮ್ಮ ತಾತ ಕಟ್ಟಿರೋ ಕಂಪನಿ ಲಾಸ್ ಆಗೋಕ್ಕೆ ನಾನು ಬಿಡಲ್ಲ, ಏನಾದರೂ ಮಾಡೇ ಮಾಡ್ತೀನಿ ಅಂತ ಶಾರದಾ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ರೂಮಲ್ಲಿ ಸಿದ್ದು ದೀಪನ ಮಲಗಿಸ್ತಾ ಇರ್ತಾನೆ. ಮಲ್ಕೋ ಪುಟ ಅಂತ ಅನ್ಬೇಕಾದ್ರೆ ಒಂದು ಕತೆ ಹೇಳಪ್ಪ ಅಂದಾಗ, ನನಗೆ ಗೊತ್ತಿರೋ ಕತೆ ಎಲ್ಲ ಹೇಳಿದ್ದೀನಿ ಪುಟಾಣಿ, ನನಗಿನ್ಯಾವ ಕತೆ ಬರಲ್ಲ ಅಂತ ಅಂದಾಗ, ಪ್ಲೀಸ್ ಅಪ್ಪ ಯಾವುದಾದ್ರೂ ಒಂದು ಕತೆ ಹೇಳು ಅಂದಾಗ ರಾಮಾಯಣ ಕತೆ ಹೇಳೋಣ ಅಂತ ಅಂದಾಗ, ಬೇಡಪ್ಪ ಅದು ಕೇಳಿ ಕೇಳಿ ಬೋರ್ ಆಗಿದೆ ಅಂತ ದೀಪ ಹೇಳ್ತಾ ಇರ್ತಾಳೆ. ಹಾಗೆ ಕರಡಿ ಅಜ್ಜನ ಕತೆ ಹೇಳೋಣ ಅಂತ ಅಂದಾಗ, ಏನೋ ಕರಡಿ ಅಜ್ಜನ ಕತೆ ಹೇಳ್ತೀರಾ, ಸರಿ ಸರಿ ಆಯಿತು ಹೇಳಿ ಅಂತ ಖುಷಿಯಿಂದ ಕೇಳ್ತಾ ಇರ್ತಾಳೆ. ಹಾಗೆ ಸಿದ್ದು ಒಂದು ಊರಲ್ಲಿ ಕಾಡಿತ್ತಂತೆ. ಅಲ್ಲಿ ಕಾಡಿನ ಅಜ್ಜ ಅಂತ ಒಬ್ಬ ಇದ್ದಂತೆ, ಕರಡಿ ಅಜ್ಜ ಅವನ ಹೆಸರು ಅಂತ ಹೇಳ್ತಿರ್ಬೇಕಾದ್ರೆ, ಹಾಗೆ ಹೇಗೆ ಅಂತ ಕತೆ ಹೇಳ್ತಿರ್ಬೇಕಾದ್ರೆ ದೀಪು ಮಲ್ಕೊಬಿಡ್ತಾಳೆ. ಅಷ್ಟೊತ್ತಿಗೆ ಶಾರದಾ ಕೂತ್ಕೊಂಡು ಸರ್ ಬನ್ನಿ ಅಂತ ಅನ್ಬೇಕಾದ್ರೆ, ಸುಮ್ಮನೆ ಇರಿ ದೀಪು ಮಲಗಿದ್ದಾಳೆ ಅಂತ ಅಂದಾಗ, ಸರ್ ಅವ್ಳು ಮಲಗಾಯ್ತಲ್ಲ ಬನ್ನಿ ಅಂತ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಡನ್ನಾಗಿ ಜಾರಿದಾಗ ಹಾಗೆ ಸಿದ್ದು ಶಾರದಾನ ಹಿಡ್ಕೊಂಡು ಅವಳ ಮುಖನ ಹಾಗೆ ನೋಡ್ತಾ ಇರ್ತಾನೆ. ಸರ್ ಬನ್ನಿ ಸರ್, ಹೊರಗಡೆ ಏನೋ ಮೀಟಿಂಗ್ ನಡೀತಿದೆ ಅಂತ ಕರ್ಕೊಂಡು ಬರ್ತಾನೆ. ಬಂದಾಗ ಕ್ಲೈಂಟ್ಸ್ ಎಲ್ಲ ಕೇಳ್ತಾ ಇರ್ತಾರೆ, ಸಿದ್ಧ ಸರ್, ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು, ಇಷ್ಟು ದಿನ ಬೇರೆ ಎಲ್ಲೋ ಇದ್ರಿ, ಮತ್ತೆ ವಾಪಸ್ ಈ ಮನೆಗೆ ಬಂದ್ರಲ್ಲ, ಖುಷಿ ಆಯಿತು, ಬನ್ನಿ ಕಂಪನಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ, ನೀವು ಮಾತಾಡೋಣ ಬನ್ನಿ ಅಂತ ಅಂದಾಗ ಸಿದ್ದು ತಾತನ ಮುಖನ ನೋಡ್ತಾ ಇರ್ತಾನೆ. ಹಾಗೆ ಶಾರದಾ ಹೇಳ್ತಾ ಇರ್ತಾಳೆ, ಸರ್ ಯಾಕೆ ಸರ್ ಇಲ್ಲೇ ನಿಂತಿದ್ದೀರಾ, ಹೋಗಿ ಅಂತ ಅನ್ಬೇಕಾದ್ರೆ, ಅಯ್ಯೋ ಶಾರದಾ ಅವರೇ ತಾತ ಕರಿತಿಲ್ಲ ಅಂತ ಅಂದಾಗ, ಸುಮ್ಮನೆ ಹೋಗಿ ಕೂತ್ಕೊಳ್ಳಿ, ಕ್ಲೈಂಟ್ಸ್ ಎಲ್ಲ ಕರ್ತಿದ್ದಾರಲ್ಲ ಅಂತ ಅಂದಾಗ ಈ ಕಡೆ ಹೋಗಿ ಸಿದ್ದು ಕೂತ್ಕೊಬಿಡ್ತಾನೆ. ಹಾಗೆ ತಾತ ಏನು ಮಾತಾಡದೆ ತನ್ನ ಪಾಡಿಗೆ ತಾನು ಏನೋ ಡಾಕ್ಯುಮೆಂಟ್ ಚೆಕ್ ಮಾಡ್ತಿರ್ಬೇಕಾದ್ರೆ ಅಲ್ಲಿರೋ ಕ್ಲೈಂಟ್ಸ್ ಎಲ್ಲ ಹೇಳ್ತಾ ಇರ್ತಾರೆ, ನಿಜವಾಗ್ಲೂ ನೀವು ಇರಬೇಕಾದ್ರೆ ಕಂಪನಿ ತುಂಬ ಚೆನ್ನಾಗಿತ್ತು, ಒಂದು ಸಲ ಸಹ ನಮಗೆ ಬೋರ್ ಅಂತ ಅನ್ನಿಸ್ಲಿಲ್ಲ, ಯಾವತ್ತೂ ಲಾಸು ಸಹ ಆಗಿಲ್ಲ, ಇವಾಗ ಸಿಕ್ಕಾಬಟ್ಟೆ ಬರ್ಡನ್ ಆಗಿದೆ, ನೀವಿರಬೇಕಾದ್ರೆ ಕಂಪನಿಲಿರೋ ಕ್ಲೈಂಟ್ಸ್ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರಿ, ಎಲ್ಲರಿಗೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿತ್ತು ಸಿದ್ಧ ಸರ್ ಅಂತ ಅಂದಾಗ ಅವನಿಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇರುತ್ತೆ. ಹೀಗೆ ಎಲ್ಲ ಕೆಲಸಗಳನ್ನು ಸಹ ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇದ್ರಿ ಸರ್, ನಿಮ್ಮನ್ನು ನೋಡಿ ನಾವು ಕಲಿಬೇಕಿತ್ತು, ಆದರೆ ಜ್ಯೋತಿಕಾ ಮೇಡಮ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಬಿಡಿ, ನಿಮ್ಮ ಥರ ಮಾಡಲ್ಲ ಅಂತ ಅಂದಾಗ ತಾತ, ಹಳೆದೆಲ್ಲ ಯಾಕೆ, ಜ್ಯೋತಿಕನ್ನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾಳೆ ಬಿಡಿ ಅಂತ ಹೇಳ್ತಾ ಇರ್ತಾರೆ. ತಾತ ಹೇಳ್ತಾ ಇರ್ತಾರೆ, ಅವಳಿಗೆ ಅನುಭವ ಕಡಿಮೆ ಇರ್ಬೋದು, ಹೋಗ್ತಾ ಹೋಗ್ತಾ ಎಲ್ಲ ಸರಿ ಆಗುತ್ತೆ ಅಂತ ಅಂದಾಗ, ಆದರೂ ಸರ್ ಸಿದ್ಧ ಸರ್ನ ಮೀರ್ಸೋಕ್ಕಾಗಲ್ಲ, ಅವರು ಹೆಂಗಂಡ್ ಡೈನಮಿಕ್ ಥರ, ಅವ್ರನ್ನ ಮೀರ್ಸೋಕ್ಕಾಗದೇ ಇಲ್ಲ ಬಿಡಿ ಅಂತ ಹೊಗಳ್ತಾ ಇರ್ತಾರೆ. ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ, ಇನ್ನೇನಾದರೂ ಡಿಸ್ಕಸ್ ಮಾಡೋದಿದೆಯಾ ಅಂತ ಅನ್ಬೇಕಾದ್ರೆ, ಏನಿಲ್ಲ ಸರ್ ಎಲ್ಲ ಮಾಡಾಯಿತು, ಹಾಗಾದರೆ ನಾಳೆ ನಡೆಯೋ ಟೆಂಡರಲ್ಲಿ ಜ್ಯೋತಿಕಾ ಮೇಡಮ್ ಹೇಳಿರೋ ಅಮೌಂಟ್ನ ನಾವು ಫಿಕ್ಸ್ ಮಾಡ್ತೀವಿ ಸರ್, ನೀವೊಂದ್ಸಲ ಚೆಕ್ ಮಾಡಿ ಅಂತ ಅಂದಾಗ ತಾತ ಚೆಕ್ ಮಾಡಿಬಿಟ್ಟು ಎಲ್ಲ ಸರಿ ಇದೆ ಆಯಿತು, ಇದನ್ನೇ ಫೈನಲ್ ಮಾಡಿ ಅಂತ ಹೇಳ್ತಿರ್ಬೇಕಾದ್ರೆ ಶಾರದಾ, ಸರ್ ಪ್ಲೀಸ್ ನೀವೊಂದ್ಸಲ ಚೆಕ್ ಮಾಡಿ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲ ಕ್ಲೈಂಟ್ಸು ಸಹ ಸರ್ ಪ್ಲೀಸ್ ನೀವೊಂದ್ಸಲ ಚೆಕ್ ಮಾಡಿ ಸಿದ್ಧ ಸರ್, ತುಂಬ ಇಂಪಾರ್ಟೆಂಟ್ ಫೈಲ್ ಅಂತ ಅಂದಾಗ ಎಲ್ಲ ಡಾಕ್ಯುಮೆಂಟ್ನ ಚೆಕ್ ಮಾಡ್ತಿರ್ಬೇಕಾದ್ರೆ, ಈ ಟೆಂಡರ್ಗೆ ಇಷ್ಟು ಅಮೌಂಟ್ ಕೊಡೋ ಅವಶ್ಯಕತೆ ಇಲ್ಲ ನೋಡಿ, ಇದರಲ್ಲೆಲ್ಲ ರೆಡ್ಯೂಸ್ ಮಾಡಿ ಇಷ್ಟು ಸಾಕು ಅಂತ ಹೇಳ್ತಿರ್ಬೇಕಾದ್ರೆ, ಸರ್ ಇದಕ್ಕೆ ಹೇಳೋದು ನಿಮ್ಮ ಎಕ್ಸ್ಪೀರಿಯನ್ಸ್ ಮುಂದೆ ಏನೂ ಅಲ್ಲ ಸರ್, ನೀವು ತುಂಬಾ ಗ್ರೇಟು, ತುಂಬ ಡೈನಾಮಿಕ್ ಥರ ನೀವು ನೋಡಿ, ಈ ಟೆಂಡರ್ನ ಮಾಡೋಕ್ಕೆ ಜ್ಯೋತಿಕಾ ಮೇಡಮ್ 3 ಮಂತ್ಸ್ ತಗೊಂಡು, ಆದರೆ 3 ನಿಮಿಷದಲ್ಲಿ ನೀವು ಇದನ್ನು ಮಾಡಿಬಿಟ್ರಿ, ಅದಕ್ಕೆ ನಿಮ್ಮನ್ನು ಸೂಪರ್ಮ್ಯಾನ್ ಅಂತ ನಾವು ಅನ್ನೋದು ಅಂತ ಅಂದಾಗ ಸಿದ್ದು ತುಂಬ ಮುಜುಗರ ಪಡ್ತಿರ್ಬೇಕಾದ್ರೆ ತಾತ ನನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾರೆ, ಸಿದ್ದುನ ಹೊಗಳ್ತಾ ಇದ್ರೆ ನನಗೆ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ, ಆದರೆ ನನ್ನನ್ನು ಕೇಳ್ದಲೇ ಏನೇನೋ ಮಾಡಿಬಿಟ್ಟ ಅಂತ ಬೈಕೋತಾ ಇರ್ತಾರೆ. ಹಾಗೆ ಮತ್ತೆ ಕ್ಲೈಂಟ್ಸ್ ಹೇಳ್ತಾ ಇರ್ತಾರೆ, ಸಿದ್ಧಾರ್ಥ್ ಅವರು ನಮ್ಮ ಕಂಪನಿ ಆಸ್ತಿ ಶಿವನಾರಾಯಣ ಅವರೇ, ಆದಷ್ಟು ಬೇಗ ಅವ್ರನ್ನ ಕಂಪನಿಗೆ ಪಾರ್ಟ್ನರ್ಶಿಪ್ ಆಗಿ ಮಾಡ್ಕೊಳ್ಳಿ, ನಮಗೂ ಸಹ ಸಿಕ್ಕಾಬಟ್ಟೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವೇ ನೋಡ್ತೀವಿ ಅಂತ ಹೋಗ್ತಿರ್ಬೇಕಾದ್ರೆ, ಸರಿ ಅಂತ ತಾತ ಹೇಳ್ತಿದ್ರೆ, ನಾಳೆ ಆಕ್ಷನ್ ನಡೀತಿರ್ಬೇಕಾದ್ರೆ ಸಿದ್ಧ ಸರ್ನ ಕರ್ಕೊಬನ್ನಿ, ಮಿಸ್ ಮಾಡಬೇಡಿ ಅಂತ ತಾತನಿಗೆ ಹೇಳ್ತಾ ಇದ್ರೆ ಅವನಿಗಂತೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಕ್ಲೈಂಟ್ಸ್ ಹೇಳ್ತಾ ಇರ್ತಾರೆ, ಯಾಕೆ ಸರ್ ಏನು ಮಾತಾಡ್ತಾ ಇಲ್ಲ, ಸಿದ್ಧ ಸರ್ನ ಕರ್ಕೊಬಂದ್ರೆ ಖಂಡಿತ ನಾವು ಈ ಟೆಂಡರ್ನಲ್ಲಿ ಗೆಲ್ತೀವಿ ಅಂತ ಅಂದ್ಬಿಟ್ಟು ಹೇಳಿ ಹೊರಟೋಗ್ತಾ ಇದ್ರೆ, ಈ ಕಡೆ ಶಾರದನಿಗೆ ಸಿಕ್ಕಾಬಟ್ಟೆ ಖುಷಿ ಆಗ್ತಿರುತ್ತೆ. ಹಾಗೆ ತಾತ ಹೇಳ್ತಾ ಇರ್ತಾರೆ, ಅವ್ರು ಕರೆದಿದ್ದು ಕೇಳಿಸ್ತಲ್ವಾ, ನಾಳೆ ನೀನು ಆಫೀಸಿಗೆ ನನ್ನ ಜೊತೆ ಬಾ ಅಂತ ಅಂದಾಗ ಸಿದ್ದು ಶಾರದನಿಗಂತೂ ಸಿಕ್ಕಾಬಟ್ಟೆ ಖುಷಿ ಮೇಲೆ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ದಶರಥನಿಗೆ ಸುಮಿತ್ರಾ ತಿಂಡಿ ತಿನ್ನಿಸ್ತಿರ್ಬೇಕಾದ್ರೆ ತುಂಬ ಡಲ್ಲಾಗಿ ಏನೋ ಯೋಚನೆ ಮಾಡಿಕೊಂಡು ತಿಂಡಿ ತಿನ್ನಿಸ್ತಿರ್ಬೇಕಾದ್ರೆ, ಯಾಕೆ ಸುಮಿತ್ರಾ ಏನಾಯಿತು ಈ ರೀತಿ ಡಲ್ಲಾಗಿದೆಯಾ ಅಂತ ಅಂದಾಗ, ಏನೂ ಇಲ್ಲ ಬಿಡಿ ಅಂತ ಹೇಳ್ತಾ ಇರ್ತಾಳೆ.
ಇಷ್ಟು ವರ್ಷದಿಂದ ನಿನ್ನ ಜೊತೆ ಸಂಸಾರ ಮಾಡಿದ್ದೀನಿ, ನಿನ್ನ ಮುಖದಲ್ಲಿ ಏನಾಗ್ತಿದೆ ಏನು ಇದೆ ಅಂತ ನನಗೆ ಗೊತ್ತಾಗಲ್ವಾ? ಏನಾಯಿತು ಹೇಳು, ಈ ಮನೇಲೇನಾದರೂ ತೊಂದರೆನಾ ಅಂತ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ ರೀ, ಎಲ್ಲ ಕಡೆ ಶಾರದಾನ ಕಾಣಿಸ್ತಾಳೆ, ನಾನು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದೀನಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ನಾನು ಹೋಗ್ಲಿ ಪಾಪ ಅಂತ ಎಷ್ಟಂತ ಸಹಿಸ್ಕೊಳ್ಳಿ, ಇವತ್ತೇನು ಮಾಡಿದ್ಲಿ ಗೊತ್ತಾ, ಶಾರದಾ ಊಟಕ್ಕೆ ನನ್ನ ಪಕ್ಕನೇ ಬಂದು ಕುತ್ಕೊಬಿಟ್ಲು, ನನಗೆ ಎಷ್ಟು ಕೋಪ ಬಂತು ಗೊತ್ತಾ ಅಂತ ಅಂದಾಗ ದಶರಥ ನಗಾಡ್ತಾ ಇರ್ತಾನೆ. ಅಲ್ಲ, ಇಷ್ಟಕ್ಕೆ ನೀನು ಈ ರೀತಿ ಆಡ್ತಿದ್ಯಾ, ನಾನೇನೋ ಭೂಕಂಪ ಸುನಾಮಿ ಬಂತು ಅಂತ ಅನ್ಕೋಬಿಟ್ಟೆ ಕಣೆ ಸುಮಿತ್ರಾ ಅಂತ ನಗಾಡ್ತಾ ಇದ್ರೆ ಇವಳಿಗಂತೂ ಸಿಕ್ಕಾಪಟ್ಟೆ ಕೋಪ ಬರ್ತಾ ಇರುತ್ತೆ. ಅಲ್ಲ ಸುಮಿತ್ರಾ, ಹೋಗಿ ಹೋಗಿ ನಿನ್ನ ಪಕ್ಕ ಕುತ್ಕೊಂಡ್ಲು ಅನ್ನೋ ಕಾರಣಕ್ಕೆ ಇಷ್ಟು ಕೋಪ ಮಾಡ್ಕೊಂಡಿದೆಯಲ್ಲ ಅಂತ ನಗ್ತಿರ್ಬೇಕಾದ್ರೆ, ಹೌದು ಬಿಡ್ರಿ, ನಾನು ಏನು ಹೇಳಿದ್ರು ನಿಮಗೆ ಅರ್ಥ ಆಗಲ್ಲ, ಬರೀ ನಗ್ತಾ ಇದ್ದೀರಾ, ನೀವು ಮಾತ್ರ ಅಲ್ಲ, ಈ ಮನೇಲಿ ಯಾರು ಸಹ ನನ್ನ ಮಾತನ್ನ ಕೇಳಲ್ಲ, ನನ್ನ ಸಂಕಟ ಯಾರಿಗೂ ಅರ್ಥ ಆಗಲ್ಲ ಅಂತ ಗೊಳು ಅಂತ ಕಣ್ಣೀರಾಗ್ತಾ ಇರ್ತಾಳೆ. ಹಾಗೆ ನೋಡು ಸುಮಿತ್ರಾ, ಜೀವನ ಯಾವ ರೀತಿ ಕರ್ಕೊಂಡು ಹೋಗುತ್ತೋ ಆ ರೀತಿ ನಾವು ಹೋಗಬೇಕು, ತಲೆ ಕೆಡಿಸ್ಕೋಬೇಡ. ಈಗೇನಮ್ಮ ನಿನಗೆ ಶಾರದನ್ ಕಂಡ್ರೆ ಆಗಲ್ವಾ, ನೀನೇ ಡಿಸ್ಟೆನ್ಸ್ನ ಮೇಂಟೈನ್ ಮಾಡು, ಒಂದು ಕೆಲಸ ಮಾಡು, ಊಟಕ್ಕೆ ಕೂತ್ಕೊಂಡಾಗ ಅಕ್ಕಪಕ್ಕ ನೀನೇ ಯಾರನ್ನಾದ್ರೂ ಕೂರಿಸ್ಕೊ, ಅಥವಾ ಅಕ್ಕಪಕ್ಕದಲ್ಲಿ ನೀನೇ ಹೋಗಿ ಕೂತ್ಕೊಬಿಡು, ಆಗ ಹೇಗಿದ್ರು ಜಾಗ ಇರಲ್ವಲ್ಲ, ಶಾರದಾ ಇನ್ನೆಲ್ಲೋ ಕೂತ್ಕೊಬಿಡ್ತಾಳೆ. ನಾನು ನೋಡು ಚಿಕ್ಕ ಮಕ್ಳಿಗೆ ಹೇಳ್ದಂಗೆ ನಿನಗೆ ಹೇಳ್ಕೊಡ್ತಿದ್ದೀನಿ ಅಂತ ನಗಾಡ್ತಾ ಇರ್ತಾನೆ. ಈ ಸುಮಿತ್ರ ತಿಂಡಿ ತಿನಿಸಿರಬೇಕಾದ್ರೆ ನನಗೆ ಸಾಕು ಅಂತ ಅಂದಾಗ, ಸರಿ ಇರಿ ತಟ್ಟೆನ ಇಟ್ಬಿಟ್ಟು ಬರ್ತೀನಿ, ಇನ್ನೇನಾದರೂ ಬೇಕಾ ಅಂತ ಅಂದಾಗ, ಏನು ಬೇಡ ಅಂತ ಅಂದಾಗ ತಟ್ಟೆ ಇಡೋಕ್ಕೆ ಅಂತ ಹೋಗ್ತಾ ಇರಬೇಕಾದ್ರೆ ದಶರಥನಿಗೆ ನತ್ತೆ ಹತ್ಬಿಡುತ್ತೆ. ಹಾಗೆ ಸಿಕ್ಕಾಬಟ್ಟೆ ಕೆಮ್ತಾ ಇರಬೇಕಾದ್ರೆ ನೀರು ಕುಡಿಯೋಕ್ಕೆ ಹೋಗ್ತಾನೆ. ಸ್ವಲ್ಪ ನೀರು ಇಲ್ದಲೇ ಇರಬೇಕಾದ್ರೆ ಹಾಗೆ ಇನ್ನೇನು ನತ್ತಿ ಹತ್ಕೊಂಡು ಇನ್ನೇನು ಬೀಳಬೇಕು ಅಷ್ಟೊತ್ತಿಗೆ ಶಾರದಾ ಸಡನ್ ಆಗಿ ಬಂದು ಹಿಡ್ಕೊಂಡು ಹಾಗೆ ಕೂರಿಸಿ ಬೆನ್ನುಜ್ಜಿ ಹಾಗೆ ನೀರನ್ನ ತಂದು ಕುಡಿಸಿ ಸಮಾಧಾನ ಮಾಡ್ತಾ ಇರಬೇಕಾದ್ರೆ ಸುಮಿತ್ರ ಬರ್ತಾಳೆ. ಶಾರದಾನ ನೋಡಿ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಏನೇ ಮಾಡ್ತಿದ್ಯಾ ನೀನು, ನನ್ನ ರೂಮಲ್ಲಿ ಏನು ಮಾಡ್ತಿದೀಯಾ, ಯಾರು ಪರ್ಮಿಷನ್ ಕೇಳಿ ನಮ್ಮ ರೂಮಿಗೆ ಬಂದೆ, ನನ್ನ ಗಂಡನ ಸಾಯ್ಸೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡ್ತಿದೀಯಾ ಅಂತ ಕಿರ್ಚಾಡ್ತಿರ್ಬೇಕಾದ್ರೆ ಶಾರದಾ ಕಣ್ಣೀರಾಗ್ತಾ ಇರ್ತಾಳೆ. ಸುಮಿತ್ರ ನನ್ನ ಮಾತನ್ನ ಕೇಳು, ಒಂದು ನಿಮಿಷ ಏನಾಯಿತು ಅಂತ ಕೇಳು ಅಂತ ದಶರಥ ಹೇಳ್ತಾ ಇರಬೇಕಾದ್ರೆ, ಸುಮ್ಮನೆ ಇರಿ, ಇವಳಿಗೆ ಗೊತ್ತಿಲ್ಲ, ಇವಳೆಂಥ ಬುದ್ಧಿ ಅಂತ ನಿಮಗೆ ಗೊತ್ತಿಲ್ಲ, ನಿಮ್ಮನ್ನು ಸಾಯಿಸೋಕ್ಕೆ ಬಂದಿದ್ದಾಳೆ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಶಾರದಾ ಕಣ್ಣೀರು ಹಾಕ್ಕೊಂಡು, ಅಮ್ಮ ಸರ್ಗೆ ನೀರು ಬೇಕಿತ್ತು ಅದಕ್ಕೆ ಕೊಡೋಕ್ಕೆ ಬಂದೆ ಅಂತ ಅಂದಾಗ, ನನ್ನ ಗಂಡನಿಗೆ ಏನು ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನಾನೇ ನೋಡ್ಕೋತೀನಿ, ಇಲ್ಲಿಂದ ಹೊರಟೋಗು, ನಿನ್ನ ಕೆಟ್ಟ ಕಾಲನ್ನ ನನ್ನ ರೂಮ್ ಒಳಗಡೆ ಇರಬೇಡ, ಇಲ್ಲಿಂದ ತೊಲಗೆ ಅಂತ ಜೋರಾಗಿ ಕೂಗಾಡ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಪಾರಿಜಾತ, ವಿಮಲ, ತಾತ ಎಲ್ಲರೂ ಟೆನ್ಷನ್ ಮಾಡಿಕೊಂಡು ಓಡೋಡಿ ಬರ್ತಾರೆ. ತಾತ ಅಷ್ಟಕ್ಕೂ ಏನಾಯಿತು, ಯಾಕೆ ಹಿಂಗೆ ಕಿರ್ಚಾಡ್ತಿದ್ಯಾ ಸುಮಿತ್ರ ಅಂತ ಕೇಳ್ತಾ ಇರ್ತಾರೆ. ಹಾಗೆ ತಾತ, ಯಾವತ್ತೂ ನೀನು ಈ ರೀತಿ ಕೂಗಾಡ್ದಳಲ್ಲ, ಏನಾಯಿತು ಹೇಳು ಅಂತ ಅನ್ಬೇಕಾದ್ರೆ ಸಿದ್ದು ಶಾರದವ್ರಿಗೆ ಏನಾಯಿತು ಅಂತ ಅಂದಾಗ, ಏನು ಮಾತಾಡದೆ ಶಾರದಾ ನಿಂತಿರ್ಬೇಕಾದ್ರೆ ಇನ್ನೇನು ಬಾಯಿ ಬಿಡ್ತಾಳೆ, ನನ್ನ ಗಂಡನ ಸಾಯಿಸೋಕ್ಕೆ ಕೊಲ್ಲೋಕ್ಕೆ ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದಾಳೆ ಅಂತ ಅಂದಾಗ ಎಲ್ಲರೂ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾರೆ. ಆಲ್ರೆಡಿ ಒಂದ್ಸಲ ಸಾಯಿಸೋಕ್ಕೆ ಪ್ರಯತ್ನ ಮಾಡಿದ್ದಾಳೆ, ಆಗಲಿಲ್ವಲ್ಲ ಅದಕ್ಕೆ ಬಂದಿದ್ದಾಳೆ ಅಂತ ಸುಮಿತ್ರ ಬಾಯಿ ಬಂದಂಗೆ ಬೈತಾ ಇರ್ತಾಳೆ. ಹಾಗೆ ನೋಡಿ ಮಾವ, ನನಗೆ ಸಿಕ್ಕಾಬಟ್ಟೆ ಭಯ ಆಗ್ತಿದೆ ಅಂತ ಅನ್ಬೇಕಾದ್ರೆ, ಸಮಾಧಾನ ಮಾಡ್ಕೋ ಸುಮಿತ್ರ ಅಂತ ತಾತ ಹೇಳ್ತಿರ್ಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ, ಮಾವ ನೀವೇನಕ್ಕೆ ಸೈಲೆಂಟಾಗಿ ಕೂತಿದ್ದೀರಾ, ಅಟ್ಲೀಸ್ಟ್ ಇಲ್ಲಿ ಏನಾಯಿತು ಅಂತಲಾದರೂ ಹೇಳಿ ಅಂತ ಅಂದಾಗ, ನಾನು ಏನಂತ ಹೇಳೋಣಪ್ಪ ಸಿದ್ದು, ಸುಮಿತ್ರ ಏನೇನೋ ತಿಳ್ಕೊಂಡು ತಪ್ಪಾಗಿ ಕೂಗಾಡ್ತಿದ್ದಾಳೆ, ನನಗೆ ನೀರು ಕುಡಿಬೇಕು ಅಂತ ಅನ್ನಿಸ್ತು, ಅದಕ್ಕೆ ನೀರು ತಗೋಣ ಅಂತ ಎದ್ದೆ, ನೀರು ಬೇರೆ ಇರಲಿಲ್ಲ, ಸಿಕ್ಕಾಬಟ್ಟೆ ತಲೆ ಸುತ್ತಾ ಇತ್ತು, ಇನ್ನೇನು ಬೀಳ್ತಾ ಇದ್ದೆ ಅಷ್ಟೊತ್ತಿಗೆ ಶಾರದಾ ಅದೇ ಸಮಯಕ್ಕೆ ಇಲ್ಲಿ ಹೋಗ್ತಿದ್ಲು, ನನ್ನನ್ನು ನೋಡಿ ಹಿಡ್ಕೊಂಡ್ಲು, ನೀರು ಬೇಕು ಅಂತ ಅಂದಿದ್ದಕ್ಕೆ ಓಡೋಗಿ ಬಂದು ನೀರು ಕುಡಿಸಿದ್ಲು ಅಷ್ಟೇ. ಆದರೆ ಸುಮಿತ್ರ ತಪ್ಪಾಗಿ ತಿಳ್ಕೊಂಡು ಶಾರದನ ಮೇಲೆ ಕೂಗಾಡ್ತಿದ್ದಾಳೆ ಅಷ್ಟೇ ಅಂತ ಅಂದಾಗ ಎಲ್ಲರೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೋತಾ ಇರ್ತಾರೆ. ಹಾಗೆ ಸುಮ್ಮನೆ ಸುಮಿತ್ರ ತಪ್ಪಾಗಿ ತಿಳ್ಕೊಂಡಳೆ ಶಾರದನ ಅಂತ ಅಂದಾಗ ಪಾರಿಜಾತ ಹೇಳ್ತಾ ಇರ್ತಾಳೆ, ನೋಡ್ದ ಮನೆ ಕೆಲಸಲಾಗಿ ಶಾರದಾ ಎಲ್ಲರೂ ನೋಡ್ಕೋಬೇಕಲ್ವಾ, ಅದಕ್ಕೆ ದಶರಥನ ನೋಡ್ಕೊಂಡಿದ್ದಾಳೆ, ಅದ್ರಲ್ಲಿ ತಪ್ಪೇನಿದೆ, ನೀನೇನಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಸುಮಿತ್ರನ್ಗೆ ಹೇಳ್ತಿರ್ಬೇಕಾದ್ರೆ ಸಿದ್ದು ಕೋಪ ಮಾಡಿಕೊಂಡು ಪದೇ ಶಾರದವನ್ನ ಮನೆ ಕೆಲಸದವಳು ಅಂತ ಕರಿಬೇಡಿ ಅಜ್ಜಿ ಅಂತ ಅಂದಾಗ, ಬಿಡಿ ಸರ್ ಪರವಾಗಿಲ್ಲ, ಅವ್ರು ಹೇಳಿದ್ರಲ್ಲಿ ತಪ್ಪೇನಿದೆ ಸರ್, ನಾನು ಮನೆ ಕೆಲಸದವಳೆ ಅಲ್ವಾ, ಎಲ್ಲರೂ ನೋಡ್ಕೊಳ್ಳೋ ಜವಾಬ್ದಾರಿ ಇನ್ನೊಂದು ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಅದೇ ದೃಷ್ಟಿಲಿ ನಾನು ದಶರಥ ಸರ್ನ ನೋಡ್ಕೊಂಡಿದ್ದು, ಬಿಡಿ ಸರ್ ಅಂತ ಅಂದಾಗ ಅವಳೇ ಹೇಳ್ತಿದ್ದಾಳೆ ಇನ್ಮೇಲೆ ತಲೆಯನ್ನು ಕೆಡಿಸ್ಕೋತೀಯಾ ಅಂತ ಪಾರಿಜಾತ ಹೇಳ್ತಿರ್ತಾಳೆ. ಹಾಗೆ ತಾತನೂ ಸಹ ದಯವಿಟ್ಟು ಇನ್ಮೇಲೆ ಕೂಗಾಡೋದು ಕಿರ್ಚಾಡೋದು ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಸ್ವಲ್ಪ ಸಮಾಧಾನವಾಗಿರಿ, ನನಗಂತೂ ಇದನ್ನು ನೋಡಿ ಸಾಕಾಗಿದೆ ಅಂತ ತಾತ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಹಾಗೆ ಈ ಕಡೆ ವಿಮಲನೂ ಸಹ ಬನ್ನಿ ಸಿದ್ದು ಶಾರದಾ ಮಲ್ಕೋ ಹೋಗಿ ಅಂತ ಹೇಳ್ತಾ ಹೋಗ್ತಾ ಇರಬೇಕಾದ್ರೆ ಸುಮಿತ್ರ ಕೋಪ ಮಾಡಿಕೊಂಡು, ನೋಡು ಮನೆ ಕೆಲಸದೊಳಗೆ ಏನು ಮಾಡಬೇಕು ಅದನ್ನು ಮಾಡಿದರೆ ಅಷ್ಟೇ ಸಾಕು, ಅದನ್ನು ಬಿಟ್ಟು ಮನೆಯೊಳಗೆ ಏನಾದರೂ ಎಕ್ಸ್ಟ್ರಾ ಮಾಡೋಕ್ಕೆ ಹೋದರೆ ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ, ಯಾರ್ಯಾರು ಎಲ್ಲೆಲ್ಲಿ ಇರಬೇಕೋ ಅಲ್ಲಿದ್ದರೆ ತುಂಬ ಒಳ್ಳೆಯದು ಅಂತ ಕೋಪ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಿದ್ದು ಕೋಪ ಮಾಡಿಕೊಂಡು, ಇದೆಲ್ಲ ನಿಮಗೆ ಬೇಕಾಗಿತ್ತಾ, ಒಬ್ಬೊಬ್ಬರು ಒಂದೊಂದು ಥರ ಮಾತಾಡ್ತಾರೆ, ಅದಕ್ಕೆ ಹೇಳೋದು ನಾವು ಇಲ್ಲಿರೋದು ಬೇಡ ಬನ್ನಿ ಅಂತ ಸಿದ್ದು ಕೂಗಾಡ್ತಿರ್ಬೇಕಾದ್ರೆ, ಮನೆ ಒಳ್ಳೇದಕ್ಕೋಸ್ಕರ ಮನೆಯವ್ರಿಗೋಸ್ಕರ ನಾವು ಇದನ್ನೆಲ್ಲ ಸಹಿಸ್ಕೊಳ್ಳೇಬೇಕು ಸರ್ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಒಂದಲ್ಲ ಒಂದು ದಿನ ಇವರಿಗೆಲ್ಲ ನಾನೇನು ಅಂತ ಅರ್ಥ ಆಗುತ್ತೆ, ಅಲ್ಲಿವರೆಗೂ ನಾನು ಕಾಯಲೇಬೇಕು, ಅದಕ್ಕೂ ಒಂದು ಒಳ್ಳೆ ಟೈಮ್ ಬರುತ್ತೆ ಸರ್, ತಲೆ ಕೆಡಿಸ್ಕೋಬೇಡಿ ಅಂತ ಅಂದಾಗ ಈ ಕಡೆ ದಶರಥ, ನನ್ನಿಂದ ಆಗಿದ್ದಮ್ಮ ಇದೆಲ್ಲ, ದಯವಿಟ್ಟು ನನ್ನ ಕ್ಷಮಿಸು ಅಂತ ಅಂದಾಗ, ಹಾಗೆಲ್ಲ ಬೇಜಾರು ಮಾಡ್ಕೋಬೇಡಿ ಸರ್, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಳ್ಳೋಣ, ಅಮ್ಮ ನಿಮ್ಮನ್ನು ಕಾಳಜಿ ಮಾಡೋಕ್ಕೆ ಒಂದು ಅವಕಾಶ ಕೊಟ್ರಲ್ಲ,
ಅದಕ್ಕೆ ತುಂಬ ಖುಷಿ ಆಗ್ತಿದೆ, ಅಷ್ಟೇ ಸಾಕು ನನಗೆ, ನೀವು ತಲೆ ಕೆಡಿಸ್ಕೋಬೇಡಿ, ರೆಸ್ಟ್ ಮಾಡಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ದಶರಥನ ಮಲಗಿಸ್ಬಿಟ್ಟು ಇಬ್ಬರು ಗುಡ್ ನೈಟ್ ಹೇಳ್ಬಿಟ್ಟು ಬರ್ತಾ ಇರ್ತಾರೆ. ಆದರೆ ಪಾರಿಜಾತ ಮಾತ್ರ ಮಲ್ಕೊಳಕ್ಕೆ ಹೋಗದಲ್ಲಿ ಹೊರಗಡೆ ನಿಂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಈ ಶಾರದಾ ಏನೋ ಗೇಮ್ ಮಾಡ್ತಿದ್ದಾಳೆ, ಆದರೆ ನಮಗೆ ಗೊತ್ತಾಗ್ತಾ ಇಲ್ಲ. ಹೇಗೋ ಮನೆಗೂ ಒಳಗೂ ಸಹ ಸೇರ್ಕೊಬಿಟ್ಲು. ಇವಾಗೇನೋ ಪ್ಲ್ಯಾನ್ ಮಾಡಿದ್ದಾಳೆ, ಅದೇನು ಮಾಡ್ತಾಳೆ, ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋಗ್ತಾಳೆ, ನಾನು ಕಂಡು ಹಿಡಿಲೇಬೇಕು. ಹಿಡಿದು ಮನೆಯವ್ರ ಮುಂದೆ ನಾನು ಅವಳನ್ನು ಒಪ್ಪಿಸ್ಬೇಕು. ಆಗ ಆಟೋಮೆಟಿಕ್ಕಾಗಿ ಅವಳೇ ಮನೆ ಬಿಟ್ಟು ಹೋಗ್ತಾಳೆ. ಅದು ಹೇಗೆ ಇವತ್ತು ಹೊರಗಡೆ ಬರ್ತಾಳೆ, ನಾನು ನೋಡ್ತೀನಿ ಅಂತ ಬೈಕೊಂಡು ಈಚೆ ಕಡೆ ನಿಂತ್ಕೋತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಊಟನ ತಗೊಂಡು ಬರ್ತಿರ್ಬೇಕಾದ್ರೆ ಪಾರಿಜಾತನ ನೋಡ್ತಾಳೆ. ಇದೇನಿದೆ ಇವ್ರು ಇಷ್ಟೊತ್ತಿನಲ್ಲಿ ಅಲ್ಲಿ ಓಡಾಡ್ತಿದ್ದಾರಲ್ಲ, ಮೇ ಬಿ ನನ್ನನ್ನು ಫಾಲೋ ಮಾಡೋಕ್ಕೆ ಇವರು ಈ ರೀತಿ ಮಾಡ್ತಾ ಇದ್ದಾರೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಪಾರಿಜಾತ ಈ ದೆವ್ವ ಪಿಶಾಚಿ ಓಡಾಡೋ ಟೈಮಲ್ಲಿ ಇವಳು ಎಲ್ಲಿಗೆ ಹೋಗ್ತಾಳೆ ಅಂತ ನನಗಂತೂ ಗೊತ್ತಿಲ್ವಲ್ಲಪ್ಪ ದೇವ್ರೆ, ಏನಪ್ಪ ಮಾಡಲಿ, ಆಳದವಳು ಇವಳು ಒಳಗಡೆಯಿಂದ ಹೊರಗಡೆ ಬರ್ತಾ ಇಲ್ಲ, ಇನ್ನೂ ಎಷ್ಟೊತ್ತು ಕಾಯಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆ ಶಾರದಾ ನನ್ನನ್ನು ದಿಕ್ಕು ತಪ್ಸೋಕ್ಕೆ ಈ ರೀತಿ ಮಾಡ್ತಾ ಇದ್ದೀರಾ, ನನ್ನನ್ನು ನೀವು ಕಂಡುಹಿಡಿತೀರಾ, ನೋಡಿ ನಿಮಗೆ ಯಾವ ರೀತಿ ಮಾಡ್ತೀನಿ ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಹೊರಗಡೆ ಪಾರಿಜಾತ ಇರ್ತಾ ಇರಬೇಕಾದ್ರೆ ದೇವ್ರ ಥರ ವೇಷ ಹಾಕ್ಕೊಂಡು ವೈಟ್ ಸ್ಯಾರಿ ಹಾಕ್ಕೊಂಡು ಕೂದಲೆಲ್ಲ ಬಿಟ್ಕೊಂಡು ಈ ಕಡೆ ಗೆಜ್ಜೆ ಸೌಂಡ್ ಮಾಡಿಕೊಂಡು ಹಾಗೆ ಗಾಳಿ ಹೋಗಿ ಎಲ್ಲ ಇದು ಮಾಡಿಕೊಂಡು ಶಾರದಾ ಬರ್ತಾಳೆ. ಅವಳನ್ನ ಮುಟ್ಟಿದ ತಕ್ಷಣ ಅವಳಿಗೆ ಸಿಕ್ಕಾಬಟ್ಟೆ ಭಯ ಆಗ್ತಿರ್ಬೇಕಾದ್ರೆ ದೇವ್ರ ಥರ ಆಕ್ಟ್ ಮಾಡ್ತಿರ್ಬೇಕಾದ್ರೆ ಎದ್ರುಕೊಂಡು ಹಾಗೆ ಪಾರಿಜಾತ ನಿಂತ್ಕೊಬಿಟ್ರೆ ಈ ಕಡೆ ಶಾರದಾ ಸಿಕ್ಕಾಪಟ್ಟೆ ನಗಾಡ್ತಾ ಇರ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್.